ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಧಾರದ ಸುಸ್ವಾಗತ. ವೆಲ್ಕಮ್ ಟು ದ ಹಳ್ಳಿ ಸ್ಪೆಷಲ್. ಬನ್ನಿ, ಇವತ್ತು ನಾನು ಹಳ್ಳಿಯಲ್ಲಿ ಮಾಡುವಂತಹ ಸೂಪರಾದ ಹಳ್ಳಿ ಶೈಲಿಯ ನಾಟಿ ಶೈಲಿಯ ಚಿಕನ್ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ನಾನು ನೋಡಿ ಎಲ್ಲ ತೋರಿಸ್ತೀನಿ. ಸ್ವಲ್ಪ ಕೊಬ್ಬರಿ, ಒಂದು ಅರ್ಧ ಬೌಲು ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕಾಳು ಮೆಣಸು, ಮತ್ತು ಗಸಗಸೆ, ಎಳ್ಳು, ಈರುಳ್ಳಿ, ಮತ್ತು 1 ಸ್ಪೂನ್ ಅರಿಶಿನ ಪೌಡರ್. ಬನ್ನಿ, ಈಗ ಇನ್ನು ತೋರಿಸ್ತೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ 2 ಈರುಳ್ಳಿನ ಸಣ್ಣದಾದ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. 1 ಬೆಳ್ಳುಳ್ಳಿ ಗಡ್ಡೆನ ಸಿಪ್ಪೆ ತೆಗೆದು ಹಾಕಿದ್ದೀನಿ. 1.5 ಇಂಚಾಗಷ್ಟು ಶುಂಠಿನ ಹಾಕಿದ್ದೀನಿ ನೋಡಿ. ಮತ್ತು ಸ್ವಲ್ಪ ಪುದೀನ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಹಸಿದು ಹಾಕ್ಕೊಳ್ಳೋಣ. ಹಾಕಿ 2 ಸ್ಪೂನಾಗಷ್ಟು ಎಣ್ಣೆನ ಹಾಕಿ ಇದನ್ನು ಒಂದು 5 ನಿಮಿಷ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೋಡಿ, ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ನ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಯಾರದೇ ವಿಡಿಯೋ ಆಗಲಿ ನೀವು ಕೊನೆವರೆಗೂ ನೋಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ನಿಮಗೂ ಅಷ್ಟೇ, ವಿಡಿಯೋದಲ್ಲಿ ಏನೇನು ನಾವು ಹಾಕಿರ್ತೀರಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡದೆ ನೋಡಲೇಬೇಕು. ಇನ್ನೂ ಹೆಚ್ಚಾಗಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ, ಈಗ ಏನೇನು ಜಾರ್ಗೆ ಹಾಕೋಣ. ಒಂದು ಅರ್ಧ ಬೌಲಾಗಷ್ಟು ಕೊಬ್ಬರಿನ ಹಾಕಿದ್ದೀನಿ. 10 ರಿಂದ 10 ಲವಂಗ ಹಾಕಿದ್ದೀನಿ. 2 ಇಂಚು ಚಕ್ಕೆ ಹಾಕಿದ್ದೀನಿ. ಕಾಳು ಮೆಣಸು 1 ಇಂಟು ಹಾಕಿದ್ದೀನಿ ನೋಡಿ. 1 ಸ್ಪೂನು ಅರಿಶಿನ ಪೌಡರ್, ಮತ್ತು ಇದಕ್ಕೆ ಸ್ವಲ್ಪ 1 ಸ್ಪೂನಾಗಷ್ಟು ಗಸಗಸೆ, 1 ಸ್ಪೂನಾಗಷ್ಟು ಎಳ್ಳು. ನೋಡಿ ಫ್ರೆಂಡ್ಸ್, ಇದು ಹೋಟೆಲ್ ಶೈಲಿ ಅಲ್ಲದೇ ನಾಟಿ ಶೈಲಿ ಮಾಡ್ತಾಯಿರೋದು ನಾನು. ಮನೆಯಲ್ಲಿ ಹಳ್ಳಿಗಳಲ್ಲಿ ಯಾವ ರೀತಿ ಚಿಕನ್ ಸಾಂಬಾರು ಮಾಡ್ತಾರೆ ಅದನ್ನೇ ಈಗ ಮಾಡ್ತಾಯಿದ್ದೀನಿ. 2 ಸ್ಪೂನಾಗಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಪುಟಾಣಿ ಹಾಕಿದ್ದೀನಿ, ಅಂದರೆ ಕಡಲೆಪಪ್ಪು ಹಾಕಿದ್ದೀನಿ. ಮತ್ತು 1 ಸ್ಪೂನಾಗಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾವು ನೋಡಿ, ಅಚ್ಚ ಖಾರದ ಪುಡಿ ಇದು ಮನೆಯಲ್ಲೇ ಮಾಡಿರೋದ್ರಿಂದ ಖಾರ ತುಂಬ ಇರುತ್ತೆ, ಅದರಿಂದ ನಾನು 1 ಸ್ಪೂನ್ ಹಾಕ್ಕೊತಿದ್ದೀನಿ. ಚಿಕನ್ ಬಂದು 1.5 kg ಚಿಕನ್ ಇದೆ. 1.5 kg ಚಿಕನ್ಗೆ ಇದನ್ನೆಲ್ಲ ಹಾಕ್ಕೊತಿದ್ದೀನಿ. ಈಗ ಸ್ವಲ್ಪ ಬಾಡಿಸಿದ್ನಲ್ಲ ಈರುಳ್ಳಿ ಎಲ್ಲ, ಅದನ್ನು ಹಾಕ್ಕೊಂಡು ಒಂದು ಚೂರು ನೀರು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ಮೂತಾಗಿರಬೇಕು ಮಿಕ್ಸಿ ಇದು ಮಸಾಲೆ. ಈಗ ಕುಕ್ಕರ್ನ ಇಟ್ಟು ಒಲೆನ ಹಚ್ಚಿ 1-2 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ, ಹಳ್ಳಿ ಶೈಲಿ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾಯಿರೋದ್ರಿಂದ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಲ್ಲರೂ ಸಾಮಾನ್ಯವಾಗಿ ಯಾರೂ ಇದು ಒಗ್ಗರಣೆ ಮಾಡಲ್ಲ. ನಾವು ಹಳ್ಳಿಗಳಲ್ಲಿ ಈ ಥರ ಒಗ್ಗರಣೆ ಮಾಡಿ ಸಾಂಬಾರು ಮಾಡೋದು. 1 ಸ್ಪೂನ್ ಸಾಸಿವೆ ಹಾಕಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಚಿಕನ್ನ 2 ಸರಿ ತೊಳೆದು ಹಾಕ್ತಾಯಿದ್ದೀನಿ. ಇದು ಚಿಕನ್ ಬಂದ್ಬಿಟ್ಟು ಜುಟ್ಟಿ ಕೋಳಿ ಅಂತ ಅಂತಾರೆ. ಫಾರಮ್ ಕೋಳಿಯಲ್ಲೇ ಜುಟ್ಟಿ ಕೋಳಿ ಥರ ಬರುತ್ತೆ. ಇದು ಸೇಮು ನಾಟಿ ಕೋಳಿ ಥರನೇ ಇರುತ್ತೆ, ತುಂಬ ಟೇಸ್ಟು ಬರುತ್ತೆ. ನಾಟಿ ಕೋಳಿ ಯಾವ ಥರ ಇರುತ್ತೋ ಅದೇ ಟೇಸ್ಟೇ ಬರುತ್ತೆ. ಈಗ ರುಬ್ಬಿರೋಂಥ ಮಸಾಲೆನ ಹಾಕಿದ್ದೀನಿ. ಹಾಕಿ 1 ಚಮಚದಷ್ಟು ನೀರನ್ನು ಹಾಕೊಳ್ಳೋಣ. ಇದನ್ನೆಲ್ಲ ಫಸ್ಟು ಮಿಕ್ಸ್ ಮಾಡೋಣ ಚೆನ್ನಾಗಿ. ನೋಡಿ, ಈ ಥರ ಎಲ್ಲ ಮಸಾಲೆನೂ ಪೀಸ್ಗೆ ಹಿಡಿಯೋಕ್ಕೆ ಚೆನ್ನಾಗಿ ಒಗ್ಗರಣೆ ಮೇಲೇ ಮಿಕ್ಸ್ ಮಾಡೋಣ. ಊರಿನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಹೈ ಫ್ಲೇಮಲ್ಲಿ ಇಟ್ಟಿಲ್ಲ. ಈಗ 1 ಚಮಚದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಚಿಕನ್ ಏನಾದರೂ ಜಾಸ್ತಿ ಇದ್ದರೆ ಕ್ವಾಂಟಿಟಿ ನೀವು ಸ್ವಲ್ಪ ಈ ಹಾಕಿರೋ ಪದಾರ್ಥಗಳೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನೀರನ್ನು ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಚಿಕನ್ ಪೀಸಸ್ ಕಾಣಿಸ್ತಾ ಇರಬೇಕು ಅಷ್ಟು ನೀರು ಹಾಕಬೇಕು. ಇನ್ನೂ ಜಾಸ್ತಿ ಹಾಕ್ಬಿಟ್ರೆ ತಿಳುವಾಗ್ಬಿಡುತ್ತೆ ಸಾಂಬಾರು. ಈಗ ಒಂದು ಅರ್ಧ ಬೌಲಾಗಷ್ಟು ಹೆಸರು ಕಾಳು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಈಗ ಒಂದು 4 ವಿಸಿಲ್ ಬರ್ಸ್ಕೊಂಡಿದ್ದೀನಿ. ನೋಡಿ ಯಾವ ಥರ ಇದೆ ಸಾಂಬಾರು. ಅಷ್ಟೊತ್ತು ತುಂಬಾ ಚೆನ್ನಾಗಿದೆ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.